ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಹಾಗೆಯೇ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸೊಬ್ರು ಯಾರಾದರೂ ನೋಡ್ತಾ ಇದ್ದರೆ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಹಾಗೆಯೇ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ನೋಡ್ತಾ ಇರ್ಬೋದು, ನಿಮ್ಮದು ಏನು ಹಿಂದೆ ನೋಡಿದ್ರಲ್ಲ ಅದೇ ಬ್ಲಾಗಿಂದು ಕಂಟಿನ್ಯೂಷನ್ ಬ್ಲಾಗ್ಸು ಇದಾಗಿರುತ್ತೆ. ನಾನು ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದೆಲ್ಲ ತಂದಿದ್ನಲ್ವ, ಅದನ್ನು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ಹಾಗೆಯೇ ಹುಳ್ಳಿಕಾಳು, ಮೊಳಕೆ ಕಟ್ಟಿರೋಂತಹ ಕಾಳನ್ನ ಕೂಡ ತೊಗೊಂಬಂದಿದ್ದೆ. ನಾವು ಮನೆಯಲ್ಲಿ ಸ್ವಲ್ಪ ಹುಳ್ಳಿಕಾಳು ಇದೆ, ಅದನ್ನು ಸೋಸಬೇಕಾಗಿತ್ತು. ಕರೆ ಹುಳ ಅಥವಾ ಕಪ್ಪು ಹುಳ ಬೇರೆ ಥರ ಏನೋ ಒಂದಿರುತ್ತಲ್ಲ, ಕಡ್ಡಿ ಕಸ ಈ ಥರ, ಅದನ್ನು ಆಯ್ದಿರಲಿಲ್ಲ. ಸರಿ ಆಯಿತು, ಇನ್ನೇನು ಮಾಡೋದು, ತೊಳೆದಾಕಿ ನಾವು ಮೊಳಕೆ ಕಟ್ಟಿದ್ರು ಹಂಗೇ ನಾವು ಸಾರಲ್ಲಿ ತಿನ್ನಬೇಕಾದ್ರೆ ಅಥವಾ ಏನೋ ಒಂದು ಬಸ್ಸಾರು ಮಾಡಿದಾಗ ತಿನ್ನಬೇಕಾದ್ರೆ ಕಲ್ಲು ಕಡ್ಡಿ ಎಲ್ಲ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ. ಹಾಗಾಗಿ ನೀಟಾಗಿ ಒಂದು ಬೆಳಕಿನ ಹೊತ್ತಲ್ಲಿ ರಜೆ ಇದ್ದಿದ್ದಿನ ನೀಟಾಗಿ ಕಲ್ಲೆಲ್ಲ ಆಯ್ದು ಸೋಸಿ ಆಮೇಲೆ ಬೇಕಾದರೆ ತೊಳೆದ್ಬಿಟ್ಟು ಸಾಂಬಾರು ಮಾಡಿ ರೆಡಿ ಮಾಡಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಕಾಳನ್ನ 20 ರೂಪಾಯಿ ಮೊಳಕೆ ಕಟ್ಟಿರೋ ಕಾಳು. ನಿಮಗೆ ತರಕಾರಿಗಿಂತನೂ ಕೂಡ ಕಾಳು ರೇಟು ತುಂಬಾ ಜಾಸ್ತಿ ಆಗಿದೆ. ಹೆಲ್ತಿಗೂ ಕೂಡ ನಮಗೆ ಮೊಳಕೆ ಕಾಳು ತುಂಬಾ ಒಳ್ಳೆಯದು, ಸರಿನಾ? ಹಾಗಾಗಿ ಕಾಳುಗಳ ರೇಟು ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿದೆ. ತರಕಾರಿನೂ ಕೊಂಡ್ಕೊಳಕ್ಕಾಗಲ್ಲ. ಏನಿದ್ರು ನಾನ್ ವೆಜ್ ಬೇಕಾದ್ರೆ ಕೊಂಡ್ಕೊಂಬಿಡ್ಬೋದು, ಈ ತರಕಾರಿ ಮೊಳಕೆ ಕಾಳುಗಳನ್ನ ಕೊಂಡ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ರೇಟ್ ಆಗಿಬಿಟ್ಟಿದೆ. ಇದು ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಅಲ್ವಾ? ಹಾಗಾಗಿ ಒಂದು 20 ರೂಪಾಯಿದು ತೊಗೊಂಬಂದಿದ್ದೆ. ಹಾಗೆಯೇ 10 ರೂಪಾಯಿಗೆ 2 ಕಂತೆ ಹಂಗೆ ಕೊತ್ತಂಬರಿ, ಹಾಗೆಯೇ 1 ಕಂತೆ ಬಂದು ಪಾಲಕ್ ಸೊಪ್ಪು. ನಾನು 20 ರೂಪಾಯಿಗೆ 4 ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದೆ ಕೊತ್ತಂಬರಿನ. 10 ರೂಪಾಯಿಗೆ 20 ರೂಪಾಯಿಗೆ ಪಾಲಕ್ ಸೊಪ್ಪು 4 ಕಂತೆ, 10 ರೂಪಾಯಿಗೆ 2 ಕಂತೆ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡು ಬಂದಿದ್ದು. ಸರಿ ಮಶಪ್ ಮಾಡಿ ತುಂಬ ದಿನ ಆಯಿತು. ಮೊಳಕೆ ಕಾಳು ಕಟ್ಟಿರೋ ಹುಳ್ಳಿಕಾಳನ್ನು ಮತ್ತು ಪಾಲಕ್ ಸೊಪ್ಪು ಹಾಕ್ಬಿಟ್ಟು ಮಶಪ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಮಶಪ್ ಅಂತಾರೆ, ಕೆಲವೊಂದು ಕಡೆ ಮೊಸಪ್ಪು ಅಂತಾರೆ. ಈ ರೀತಿ ನಮ್ಮ ಆಡು ಭಾಷೆಯಲ್ಲಿ ಮೊಸಪ್ಪು ಅಂತಲೇ ಕರಿತೀವಿ. ಹಾಗೆಯೇ ಅದರಲ್ಲಿ ಮಣ್ಣು ಸಿಕ್ಕಾಪಟ್ಟೆ ಇತ್ತು ಪಾಲಕ್ ಸೊಪ್ಪಲ್ಲಿ. ಅದಕ್ಕೆ ಆಚೆ ಬಂದು ನೀಟಾಗಿ ಒಂದು 3-4 ಸಲ ಸೊಪ್ಪನ್ನು ವಾಶ್ ಮಾಡ್ತಾಯಿದ್ದೀನಿ. ನಮ್ಮ ಹುಡುಗರು ಕೂಡ ನಮಗೂ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾರಪ್ಪು. ಯಾಕಂದರೆ ಯಾವ ಥರ ಅಂತಂದರೆ, ನೀರು ಹಿಂದೆ ಬರೋದು, ನೀರೊಂದು ಸ್ವಲ್ಪ ನಾನು ಆ ಕಡೆ ಈ ಕಡೆ ಸೈಡ್ ಹೋದರೆ ನೀರೆಲ್ಲ ಕಲ್ಕೋದು, ಸೊಪ್ಪ ಇಲ್ಲಿಂದ ಅಲ್ಲಿಗೆ ತೆಗ್ದು ಈ ಥರ ಎಲ್ಲ ಮಾಡ್ತವೆ. ಅವೆಲ್ಲ ಒಳ್ಳೆ ಕೆಲಸಗಳನ್ನ ರೂಢಿ ಮಾಡ್ಕೊಂಡಿದ್ದಾವೆ. ಪಾತ್ರೆಗಿದ್ರೆ ಬೆಳೆ ಕೊಡೋದು, ನೀರೆಲ್ಲ ತಗೊಂಬಂದು ಉಯ್ಯೋದು, ಅವು ಕೂಡ ಉಯ್ಕೊಳ್ಳೋವು, ತಣ್ಣೀರನ್ನೇ ಮೇಲಿಂದ ಕೆಳಗೆ ಉಯ್ಕೊಳ್ಳೋದು, ಇವೆಲ್ಲ ಮಾಡ್ತಾ ಇರ್ತವೆ. ಯಾವುದ್ರಲ್ಲೇನು ತೊಂದರೆ ಇಲ್ಲ, ಕೆಲಸ ಎಲ್ಲ ಚೆನ್ನಾಗಿ ಮಾಡಿಕೊಡ್ತವೆ. ಕಸ ಗುಡಿಸ್ಕೊಡೋದು ಇವೆಲ್ಲ ಮಾಡ್ತವೆ. ಅವೆಲ್ಲ ಮಕ್ಕಳಂದ್ಮೇಲೆ ಮಾಡ್ತಾ ಇರಬೇಕು. ಹಂಗಾಗಿ ನಿಮ್ಮ ಮನೇಲೂ ಮಕ್ಕಳಿದ್ರೆ ಈ ಥರ ಮಾಡ್ತಾವ ಅಲ್ವಾ? ಮಕ್ಕಳಿರೋ ಮನೆಯೇ ಚಂದ. ಒಂದೊಂದು ಸತಿ ನಾವು ಇಟ್ಟಿದ್ದ ವಸ್ತು ಹಂಗಿರಲ್ಲ. ಯಾವುದೇ ನಮ್ಮ ಮನೇಲಿ ಮಾತ್ರ ಅಲ್ಲ, ಯಾವುದೇ ಒಂದು ಪ್ರತಿಯೊಂದು ಮನೇಲಿ ಮಕ್ಕಳಿದ್ದಾವೆ ಅನ್ನುವಾಗ ಆ ಮನೆ ನೀಟಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲೋ ಮೇಲ್ನೋಟಕ್ಕೆ ವೀಡಿಯೋದಲ್ಲಿ ಸ್ವಲ್ಪ ಕ್ಲೀನಾಗಿದೆ ಅಂತ ಅನಿಸ್ಬೋದು, ಬಟ್ ಏನು ವಿಡಿಯೋ ಆಫ್ ಆದಮೇಲೆ ಏನಿದೆಯಲ್ಲ ಅದು ಮೇಯ್ನು. ಯಾವ ಮನೆಯೂ ಕೂಡ ಮಕ್ಕಳಿರೋ ಮನೇಲಿ ಇಟ್ಟಿದ್ದ ವಸ್ತು ಒಂದೇ ಹತ್ರ ಇರೋದಿಲ್ಲ ಅಲ್ವಾ? ಇವಾಗ ನೋಡ್ತಾ ಇರ್ಬೋದು, ಪಾಲಕ್ ಸೊಪ್ಪನ್ನ ಹಾಕಿ ಮಶಪ್ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ಇವೆಲ್ಲನೂ ಕೂಡ ಶೇರ್ ಮಾಡಿದ್ದೀನಿ. ಇನ್ನೂ ಒಳ್ಳೊಳ್ಳೆ ರೆಸಿಪಿಗಳು ಬೇಕು ಅಂತ ಅಂದರೆ ನೀವೇನು ಮಾಡಿ ಅಂತ ಅಂದರೆ, ನಿಮಗೆ ಬೇಕಾದಂಥ ಇವಾಗೇನು ಬೇಜಾನು ಯೂಟ್ಯೂಬಲ್ಲಾಗಿರ್ಬೋದು, ಗೂಗಲಲ್ಲಾಗಿರ್ಬೋದು, ನೀವು ಇಂಥ ಸರ್ಚ್ ಮಾಡಿದ್ರೂ ಕೂಡ ಸುಮಾರು ಆಪ್ಷನ್ಸ್ ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ಯಾವುದಾದ್ರೂ ನೋಡಿ ಕಲ್ತ್ಕೋಬೋದು. ಈಗಿನ ಕಾಲದ ಹುಡುಗಿಯವ್ರಿಗೆ ಮುಂಚೆಗೆ ಹೇಳ್ತಾಯಿದ್ರು ಅಡುಗೆ ಬರುತ್ತಾ ಏನು ಎತ್ತ ಅಂತ. ಈಗಿನ ಕಾಲದವ್ರಿಗೆ ಇಂಥದ್ದು ಬರಲ್ಲ ಅನ್ನೋಂಗಿಲ್ಲ. ಪ್ರೈಮರಿ ಸ್ಕೂಲ್ಗೆ ಹೋಗೋ ಮಕ್ಕಳು ಕೂಡ ಅಡುಗೆ ಮಾಡ್ತವೆ ಯೂಟ್ಯೂಬ್ ನೋಡಿಕೊಂಡು. ತುಂಬಾ ಅರ್ಥಪೂರ್ಣವಾಗಿ ರೆಸಿಪಿ ಚಾನಲ್ಗಳಲ್ಲಿ ಒಂದಕ್ಕಿಂತ ಒಂದು ಹೆಚ್ಚಾಗಿ ನೀಟಾಗಿ ರೆಸಿಪಿಗಳನ್ನ ಡೀಟೇಲಾಗಿ ತೋರಿಸಿರ್ತಾರೆ ವಿಡಿಯೋ ಮಾಡಿ. ನಾನು ಸುಮಾರು ಒಂದೊಂದು ಕುಕ್ಕಿಂಗ್ಸ್ ಗೊತ್ತಾಗ್ದೆಲ್ಲ ಇದ್ದಾಗ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ತುಂಬಾ ಕಲ್ತ್ಕೊಂಡಿದ್ದೀನಿ. ಯೂಟ್ಯೂಬ್ ಅನ್ನೋದು ತುಂಬಾ
ಒಂದು ಒಳ್ಳೆ ವೇದಿಕೆ. ಅದನ್ನು ನೀಟಾಗಿ ಒಳ್ಳೆ ರೀತಿಯಲ್ಲಿ ಅಳವಡಿಸ್ಕೊಂಡವರು ಲೈಫಲ್ಲಿ ಉದ್ಧಾರ ಆಗುತ್ತಾರೆ. ಇಲ್ವಾ ಬೇರೆ ನೆಸೆಸರಿ ಅಂದರೆ ಬೇರೆ ನೆಸೆಸಿಟಿವಾಗಿ ಬಳಸ್ಕೊಂಡ್ರೆ ಅಥವಾ ಬ್ಯಾಡಾಗಿ ಬಳಸ್ಕೊಂಡ್ರೆ ಅದು ಅವ್ರ ಜೀವನದಲ್ಲಿ ಬೇರೆ ಥರನೇ ತಗೊಳ್ಳುತ್ತೆ. ಹಾಗಾಗಿ ಯಾವುದೇ ಒಂದು ವಿಡಿಯೋ ಮಾಡ್ತೀವಿ ಅನ್ನುವಾಗ ಅದು ಒಳ್ಳೆ ರೀತಿಯಲ್ಲಿ ನಮಗೆ ಅರ್ನಿಂಗ್ಸ್ ಆಗುತ್ತಾ, ಒಂದು ಒಳ್ಳೆ ರೀತಿಯಲ್ಲಿ ನಮಗೆ ಕೈ ಹಿಡಿಯುತ್ತಾ ಮುಂದೆ ಫ್ಯೂಚರ್ಗೆ ಅನ್ನೋದೊಂದು ಮೇಯ್ನು. ಯೂಟ್ಯೂಬಲ್ಲಿ ನನಗೆ ಮಾತ್ರ ಒಂದು ಒಳ್ಳೆ ವೇದಿಕೆ ಅಂತಲೇ ಹೇಳ್ಬೋದು, ಕೈ ಹಿಡ್ದಿದೆ ಅಂತಲೂ ಕೂಡ ಹೇಳ್ಬೋದು ಯೂಟ್ಯೂಬಲ್ಲಿ. ಇನ್ನೊಂದು ಮೇಯ್ನ್ ಅಂತ ಅಂದರೆ ಆದಷ್ಟು ನಮಗೆ ಗೊತ್ತಿರೋ ವಿಚಾರಗಳನ್ನ ಹಂಚ್ಕೋಬೋದು, ಗೊತ್ತಿಲ್ಲದಲ್ಲೇ ಇರೋ ವಿಚಾರಗಳನ್ನ ತಿಳ್ಕೊಬೋದು, ಈ ಥರನೂ ಇರುತ್ತೆ. ನಾನು ಪಾಲಕ್ ಸೊಪ್ಪನ್ನ ಮೊಳಕೆ ಕಟ್ಟಿರೋ ಕಾಳನ್ನ ಹೆಂಗೆ ಹಾಕ್ಬಿಟ್ಟು ಡಿಫ್ರೆಂಟಾಗಿ ಹೆಂಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡ್ಕೊಂಡಿದ್ದೆ. ಅದೇ ರೀತಿಯಲ್ಲಿ ಇವತ್ತು ಕೂಡ ಮಾಡಿದ್ದಿದ್ದು ನೋಡ್ತಾ ಇರ್ಬೋದು. ಈ ಥರ ಎಲ್ಲನೂ ಕೂಡ ನಾನು ಕಾಯಿ ಕೂಡ ತುರ್ಕೊಂಡಿದ್ದೀನಿ. ಟೊಮೊಟೊ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಜೀರಿಗೆ, ಉಪ್ಪು, ಹಾಗೆಯೇ ಅರಿಶಿನ ಪೌಡರು, ಸೊಪ್ಪು, ಬೇಳೆ ಎಲ್ಲನೂ ಕೂಡ ಹಾಕಿ ಮಾಡೋ ಅಂಥದ್ದು. ಆಮೇಲೆ ಲಾಸ್ಟಿಗೆ ಮೊಸಪ್ಪನ್ನ ಚೆನ್ನಾಗಿ ಮಸಿಬೇಕು. ಮಸಿದ್ಬಿಟ್ಟು ಆಮೇಲೆ ಒಗ್ಗರಣೆ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಅದಾದ ನಂತರ ನಾನು ಇವಾಗ ಏನು ಬೇಯೋದಕ್ಕೆ ಇಡ್ತಿದ್ನಲ್ವ, ವಿಶಲ್ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಕಾಯಿಸ್ಬಿಟ್ಟು ಎಣ್ಣೆನ ಹಾಗೆ ಹಾಕೋಕ್ಕಿಂತ ಕಾಯಿಸ್ಬಿಟ್ಟು ಎಣ್ಣೆನ ಹಾಕೋದ್ರಿಂದ ಇನ್ನೂ ಟೇಸ್ಟು ಒಂದು ಡಿಫ್ರೆಂಟ್ ಟೇಸ್ಟನ್ನು ಕೊಡುತ್ತೆ. ಸಾಂಬಾರು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ಇದು ಮಾಡಿಕೊಡಿ. ಹಾಗೆಯೇ ನಾವು ಎಕ್ಸಾಂಪಲು ಬೋಂಡ ಏನಾದರೂ ಅಥವಾ ವಡೆ ಏನಾದರೂ ಮಾಡಬೇಕಾದ್ರೆ ಸ್ವಲ್ಪ ಹಿಟ್ಟು ಕಲಿಸ್ಬೇಕಾದ್ರೆ ಕಾಯಿಸಿರೋ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡ್ರೆ ಅದು ಗರಿಗರಿಯಾಗಿ ಸ್ಮೂತಾಗಿ ಮೃದುವಾಗಿ ಬರುತ್ತೆ ಬೋಂಡ, ವಡೆ ಈ ಥರ ಎಲ್ಲನೂ. ಹಾಗೆಯೇ ನೀವು ಯಾವುದೇ ಥರ ಗ್ಯಾಸ್ ಸ್ಟವ್ ಕ್ಲೀನ್ ಮಾಡಿಲ್ಲ ಅದು ಇದು ಅಂತ ಏನೂ ಕೂಡ ಅಂದ್ಕೊಳಕ್ಕೆ ಹೋಗಬೇಡಿ. ಯಾಕಂತಂದರೆ ಬೆಳಗ್ಗೆ ಒಂದು ಟೈಮು ಅಡುಗೆ ಮಾಡೋಕ್ಕಿಂತ ಅಂದರೆ ಕಾಫಿ ತಿಂಡಿ ಮಾಡೋಕ್ಕಿಂತ ಮುಂಚೆನೇ ಒರೆಸ್ಕೊಂಡಿರ್ತೀನಿ. ಅದಾದ ನಂತರ ನಾನು ಕೆಲ್ಸಕ್ಕೆ ಹೋಗಿ ಬರೋ ಅಷ್ಟೊತ್ತಿಗೆ ಅವು ಇವು ಒಂಥರ ಮತ್ತೆ ಏನಾದರೂ ಸಾಂಬಾರು ಬಿಸಿ ಮಾಡೋದು ಅದು ಇದು ಅಂತ ಮಾಡಿರುತ್ತಲ್ಲ, ಆವಾಗ ಒಂದು ಸ್ವಲ್ಪ ಗ್ಯಾಸ್ ಸ್ಟವ್ ಎಲ್ಲನೂ ಕೊಳೆ ಆಗಿರುತ್ತೆ. ಅಂದರೆ ಏನೋ ಒಂಚೂರು ಇದಾಗಿರುತ್ತೆ, ಸಾಂಬಾರು ಗಿಂಬಾರೆಲ್ಲ ಉಕ್ಕಿ. ಮತ್ತು ನಾನು ನಾಳೆ ಬೆಳಗ್ಗೆಗೆ ಅದನ್ನು ನೀಟಾಗಿ ಎಲ್ಲನೂ ಸುಮ್ಮನೆ ಮೇಲ್ಗಡೆ ಹಂಗೆ ಅಂದ್ಕೊಂಡಿರ್ತೀನಿ, ನೀರೆಲ್ಲ ಹಾಕಿ ನೀಟಾಗಿ ಉಜ್ಜಿ ಎಲ್ಲನೂ ಬೆಳಗ್ಗೆ ಮಾರ್ನಿಂಗ್ ಕಾಫಿ ಟೀ ಮಾಡೋಕ್ಕಿಂತ ಮುಂಚೆನೇ ಆ ರೀತಿ ಮಾಡ್ಕೊಂಡಿರ್ತೀನಿ. ಇವಾಗ ಹಸಿಟ್ಟಿನ ಮುದ್ದೆ ಮಾಡೋದಕ್ಕೆ ಹಸಿಟ್ಟೆಲ್ಲ ಹಾಕಿದ್ನಲ್ವ, ಹಾಗಾಗಿ ಕೆಳಗಡೆ ಎಲ್ಲ ಬಿದ್ದಿತ್ತು, ಸಾಂಬಾರು ಸ್ವಲ್ಪ ಉಕ್ಕಿತ್ತಲ್ಲ, ಅದಕ್ಕೆ ಗ್ಯಾಸ್ ಸ್ಟವ್ವು ಅದೆಲ್ಲನೂ ಸ್ವಲ್ಪ ಏನಾಗಿದೆ ಗಲೀಜಾಗಿದೆ. ಯಾರು ಏನು ಅಂದ್ಕೋಬೇಡ್ರಿ, ಪ್ರತಿಯೊಬ್ಬರು ಮನೇಲಿ ಆಗೋ ರೀತಿಯೇ ಇದಲ್ವ. ಹಂಗಾಗಿ ನಾನು ಕೂಡ ಈ ರೀತಿ ಮಾಡ್ಕೊಂಡಿದ್ದೀನಿ. ಮತ್ತು ನಾಳೆ ಬೆಳಗ್ಗೆ ಮತ್ತೆ ಒರೆಸ್ಕೊಳ್ಳೋದು ಈ ರೀತಿ. ಮುದ್ದೆನೂ ಕೂಡ ಮಾಡಿಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಸಾಂಬಾರು ರೆಡಿ ಆಯಿತು. ಇದ್ರ ಜೊತೆಗೆ ಅಕ್ಕಿ ಹಪ್ಪಳ ಇತ್ತಲ್ವ, ಅಕ್ಕಿ ಹಪ್ಪಳನ ಎಣ್ಣೆಗೆ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ತುಂಬ ವ್ಲಾಗ್ಸ್ಗಳು ಅಂದರೆ ಪೆಂಡಿಂಗ್ ಇದೆ. ಎಲ್ಲ ವ್ಲಾಗ್ಸ್ಗಳನ್ನೂ ಆದಷ್ಟು ಬೇಗ ಶೇರ್ ಮಾಡ್ತಾ ಇರ್ತೀನಿ. ಹಾಗೆಯೇ ಪ್ರೆಸೆಂಟ್ ವೀಡಿಯೋಸ್ ಎಲ್ಲನೂ ಕೂಡ ಬೇಗನೆ ಶೇರ್ ಮಾಡ್ತೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ. ಯಾಕಂತಂದರೆ ನ್ಯಾಚುರಲ್ಲಾಗಿ ಬರ್ತವೆ ವೀಡಿಯೋಸು. ತೀರಾ ಎಡಿಟಿಂಗ್ ಬಗ್ಗೆ ನಾನೇನು ತಲೆ ಕೆಡಿಸ್ಕೊತಾ ಇಲ್ಲ. ಬೇಗ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು, ಜನಗಳಿಗೆ ರೀಚ್ ಆಗಬೇಕು, ನನಗೂ ಕೂಡ ಒಂದೊಳ್ಳೆ ರೀತಿಯಲ್ಲಿ ಎಲ್ಪ್ ಆಗಬೇಕು ಅನ್ನೋ ರೀತಿಯಲ್ಲಿ ನಾನು ಕೂಡ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಕೆಲ್ಸಕ್ಕೆ ಹೂವು ಮುಟ್ಕೊಂಡು ಹೋಗಿದ್ನಲ್ವ ತಲೆಗೆ, ಅದನ್ನು ತುರುಬು ಕಟ್ಬಿಟ್ಟು ಅಂದರೆ ಕ್ಲಿಪ್ ಮೇಲೆ ಜುಟ್ಟನ್ನು ಕಟ್ಬಿಟ್ಟು ಕ್ಲಿಪ್ ಹಾಕಿ ಅದ್ರ ಸೈಡಿಗೆ ಹೂವನ್ನು ಆ ರೀತಿ ಮುಟ್ಕೊಂಡಿದ್ದೀನಿ. ಒಂಥರ ಏನೋ ಹಳೆ ಕಾಲದ್ದು ಮುದುಕಿ ಅಜ್ಜಿದಿರೋ ಈ ರೀತಿ ಸುತ್ಕೊತಾ ಇದ್ದಾರಲ್ಲ, ಆ ರೀತಿ ಸುತ್ಕೊಂಡಿದ್ದೀನಿ. ಸಾಂಬಾರು ಕೂಡ ರೆಡಿ ಆಯಿತು. ಈಗ ಹಪ್ಪಳ ಹಾಕೋದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಕಾಯಕ್ಕೆ ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಈ ಕಡೆ ರೈಸು ಎಲ್ಲನೂ ಕೂಡ ರೆಡಿಯಾಗಿದೆ. ಒಂದೊಂದೇ ಅಕ್ಕಿ ಹಪ್ಪಳನ ಹಾಕ್ತೀನಿ. ಬಾಣಲೆಯಲ್ಲಿ ಹಾಕ್ಬೋದಾಗಿತ್ತು, ಸ್ವಲ್ಪ ಎಣ್ಣೆ ಕಮ್ಮಿ ಹಾಕಿದ್ನಲ್ಲ, ಹಂಗಾಗಿ ಸಣ್ಣ ಪಾತ್ರೆಯಲ್ಲಿ ಎಣ್ಣೆನ ಹಾಕಿ ಅದರಲ್ಲೇ ಹಪ್ಪಳನ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಯಾವುದೇ ಆಗಲಿ ಒಟ್ಟಿನಲ್ಲಿ ಅಡುಗೆ ಆಗಿದ ತಕ್ಷಣ ಅಟ್ಲೀಸ್ಟ್ ಹಿಂಗೆ ಶೆಲ್ಫ್ ಕಟ್ಟೆ ಮೇಲೆ ಅಂದರೆ ಕೌಂಟರ್ ಟಾಪ್ ಮೇಲೆ ಬಟ್ಟೆಯಿಂದ ಅದು ಇದು ಅಂತ ಅಂದ್ಬಿಟ್ಟು ಒರೆಸ್ಕೊಳ್ಳೋದು
ಬೆಟರ್ ಅನಿಸುತ್ತೆ. ಯಾಕಂತಂದರೆ ನಮ್ಮ ಮನೆಯಲ್ಲಿ ಇದು ಮನೆ ಬಂದು ಮಣ್ಣಿನ ಗೋಡೆ ಆಗಿರೋದ್ರಿಂದ ಏನಾಗುತ್ತೆ ಅಂತಂದರೆ ತುಪ್ಕೊಂಡು ಉದುರುತ್ತಾನೇ ಇರುತ್ತೆ ಫ್ರೆಂಡ್ಸ್. ಮಣ್ಣು ಉದುರುತ್ತಾನೆ ಇರುತ್ತೆ. ಈ ಬೆಕ್ಕುಗಳೆಲ್ಲನೂ ಆಟದ ಮೇಲೆ ಏನಾದರೂ ಆ ಕಡೆ ಮನೆಯಿಂದ ಈ ಕಡೆ ಮನೆಗೆ ಹಿಂಗೆ ಹೆಗರಾಡಿದಾಗ ಅಥವಾ ಆಟದ ಮೇಲೆ ಹತ್ತು ಹೋಗ್ಬೇಕಾದ್ರೆ ಬೆಕ್ಕುಗಳು ಗೊತ್ತಾಗಲ್ವಲ್ಲ, ಏನಾಗ್ಬಿಡುತ್ತೆ, ಹತ್ಬೇಕಾದ್ರೆ ಸ್ವಲ್ಪ ಧೂಳು ಅದು ಇದು ಮಣ್ಣು ಗೋಡೆ ಮೇಲೆ ಹತ್ತಿದಾಗ ತುಪ್ಕೊಂತ ಉದುರು ಬಿಡುತ್ತೆ. ಆವಾಗ ಕೌಂಟರ್ ಟಾಪ್ ಬಂದು ಫುಲ್ಲು ಮಣ್ಣು ಪಾತ್ರೆ ಮೇಲೆಲ್ಲ ಅಂದರೆ ಪಾತ್ರೆ ಮೇಲೆ ಮುಚ್ಚಿರ್ತೀವಿ ನೋಡಿ ಪ್ಲೇಟು, ಅದ್ರ ಮೇಲೆಲ್ಲನೂ ಮಣ್ಣಿನ ಧೂಳಿರೋದು ಈ ಥರ ಎಲ್ಲನೂ ಆಗ್ತಾ ಇರುತ್ತೆ. ಅದಕ್ಕೆ ಆದಷ್ಟು ನಮ್ಮ ಮನೆಯಲ್ಲಿ ಆವಾಗ ನಾನು ಬಟ್ಟೆಯಲ್ಲಿ ಒದ್ರುಕೊತಾ ಇರ್ತೀನಿ ಕೌಂಟರ್ ಟಾಪ್ ಮೇಲೆ. ಮತ್ತು ಪ್ಲೇಟ್ಗಳು ಅಷ್ಟೇ ನೀಟಾಗಿ ಮುಚ್ಚಿರ್ತೀನಿ. ನನಗೆ ಭಯ, ಹಳೆ ಮನೆಗಳಲ್ಲಿ ಈ ರೀತಿ ಎಲ್ಲ ಪ್ರಾಬ್ಲಮ್ ಇರುತ್ತೆ. ಧೂಳು ಉದ್ರೋದು ಅಥವಾ ಮಣ್ಣಿನ ಗೋಡೆಗಳು ತೀರಾ ಹತ್ತುಬಿಟ್ಟು ಮೇಲೆ ಕೊಡುವಕ್ಕಾಗ್ದಲೇ ಇರೋಂಥ ಸಿಚುವೇಶನ್ಗಳು ಬರ್ತವೆ. ಅಂಥ ಟೈಮಲ್ಲಿ ನೀಟಾಗಿ ಪಾತ್ರೆಗಳು ಧೂಳು ಬೀಳ್ದಲೇ ಇರೋ ಜಾಗಕ್ಕೆ ಇಟ್ಟು ಪ್ಲೇಟ್ಗಳನ್ನ ನೀಟಾಗಿ ಮುಚ್ಚಿಡಬೇಕು. ಹಾಗೆಯೇ ಆವಾಗವಾಗ ಕೌಂಟರ್ ಟಾಪು ಧೂಳು ಬೀಳ್ತಾ ಇರುತ್ತಲ್ಲ ಬಟ್ಟೆಗಳಲ್ಲಿ ಹಂಗೆ ಒರೆಸ್ಕೊಂಬಿಟ್ರೆ ಯಾವುದೇ ಥರ ಗಲೀಜು ಅನ್ನೋದು ಆಗೋದಿಲ್ಲ. ಓಕೆ, ಇವಾಗ ಸದ್ಯಕ್ಕೆ ನಾನು ಇವಾಗ ನೋಡ್ತಾ ಇರ್ಬೋದು ಹಪ್ಪಳ ಎಲ್ಲನೂ ಹಾಕಿದ್ದೀನಿ. ಇವಾಗ ಊಟಕ್ಕೆ ಇಟ್ಕೊಡ್ತೀನಿ. ಮುದ್ದೆ, ಮಶಪ್, ಸಾಂಬಾರು ಅಂದರೆ ನೆಂಚ್ಕೊಳ್ಳೋಕೆ ಬೇಕು ಅಂತ ಅಂದ್ಬಿಟ್ಟು ಹಪ್ಪಳ ಹಾಕ್ತಾ ಇರೋದು, ಸುಮ್ಮನೆ ಹಾಕ್ತಾಯಿಲ್ಲ. ಅಂದರೆ ಮಶಪ್ಪು ಅಂತಂದರೆ ಎಲ್ಲ ಫುಲ್ಲು ಮಸ್ತ್ ಇರ್ತೀನಲ್ಲ, ಬೆಲ್ಲ ಬೆಂದೋಗ್ಬಿಟ್ಟಿರುತ್ತೆ. ಹಂಗಾಗಿ ನೆಂಚ್ಕೊಳ್ಳೋಕೆ ಏನೂ ಇರಲ್ವಲ್ಲ. ಹುಡುಗರು ಕೂಡ ಇಷ್ಟಪಡ್ತವೆ ಹಪ್ಪಳ, ಅಕ್ಕಿ ಹಪ್ಪಳ. ಎಲ್ಲ ಟೈಮ್ ಅಂದರೆ ಎಲ್ಲ ಕಡೆಯೂ ಕೂಡ ಇದೇ ಥರ ಹಪ್ಪಳ ಇರಲ್ಲ, ಒಂದೊಂದು ಚೇಂಜಸ್ ಇರ್ತವೆ ಹಪ್ಪಳಗಳು, ಅಷ್ಟು ಟೇಸ್ಟ್ ಕೊಡಲ್ಲ. ಇದು ಒಂದು ಅಂಗಡಿ ಗುರ್ತು ಮಾಡ್ಕೊಂಡಿದ್ದೀನಿ, 30 ರೂಪಾಯಿ ಪ್ಯಾಕೆಟು. ತುಂಬ ಅಂದರೆ ತುಂಬಾ ಚೆನ್ನಾಗಿರ್ತವೆ. ಈ ಅಜ್ಜಿ ಮಾರೋದು, ಅಜ್ಜಿನೇ ರೆಡಿ ಮಾಡಿ ಅಂದರೆ ಪ್ರಿಪೇರ್ ಮಾಡಿ ಹಪ್ಪಳಗಳನ್ನೆಲ್ಲ ಒಣಗಿಸಿ ಈ ರೀತಿ ಪ್ಯಾಕ್ ಮಾಡಿ ರೆಡಿ ಮಾಡಿ ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಇದು. ಹಂಗಾಗಿ ನಾನು ಯಾವಾಗಲೂ ಅಲ್ಲೇ ತರ್ತೀನಿ. ಮಾರೋದೆಲ್ಲ 50 ರೂಪಾಯಿ. ನಾನು ಯಾವಾಗಲೂ ರೆಗ್ಯುಲರ್ ಕಸ್ಟಮರು ಅಂತ ಅಂದ್ಬಿಟ್ಟು ನನಗೆ 30 ರೂಪಾಯಿ ಕೊಡ್ತಾರೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿದೆ. ನಮ್ಮ ಹುಡುಗರೆಲ್ಲ ತುಂಬಾ ಇಷ್ಟಪಡ್ತವೆ ಇದನ್ನು. ಹಂಗಾಗಿ ಏನಾದರೂ ಖಾಲಿ ಆಯಿತು, ಒಂದು ಪ್ಯಾಕೆಟ್ ತಂದಿರ್ತೀನಿ, 1 ಇಲ್ಲಾಂದರೆ 2 ಖಾಲಿ ಆಯಿತು ಅಂತ ಏನಾದರೂ ಮೂಮೆಂಟ್ ಬಂದರೆ ಮತ್ತೆ ಅದನ್ನು ನೋಡ್ಕೊಂಡಿದ್ದು ತೊಗೊಂಬರ್ತೀನಿ. ಇಂಥ ಚಟ್ನಿ ಮಾಡೋ ಟೈಮಲ್ಲಿ, ಗೊಜ್ಜು ಮಾಡಿರೋ ಟೈಮಲ್ಲಿ ಅಥವಾ ತಿಂಡಿ ಗಿಂಡಿ ಮಾಡಿರೋ ಟೈಮಲ್ಲಿ ಇದು ನೆಂಚ್ಕೊಳ್ಳೋದಕ್ಕೆ ಸೈಡ್ಸಾಗಿ ಯೂಸ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತವೆ ಆಗಲೇ ಹೇಳ್ದಂಗೆ. ಓಕೆ, ಇವಾಗ ನಾನು ಊಟಕ್ಕೆ ಹಾಕ್ಕೊಡ್ತಾಯಿದ್ದೀನಿ. ಊಟ ಮಾಡೋಣ ಅಂತ ಅಂದ್ಬಿಟ್ಟು ನನಗೂ ಹಾಕ್ಕೊಂಡು ಮನೇಲೆಲ್ಲರಿಗೂ ಹಾಕ್ಕೊಡ್ತಾಯಿದ್ದೀನಿ. ಈ ಅಂದರೆ ಮುದ್ದೆ ಮಾಡಿದ್ನಲ್ವ, ಈ ಹುಡುಗರಿಗೆ ಫಸ್ಟು ರೈಸ್ ಬೇಕು, ಹಂಗಾಗಿ ರೈಸ್ನ ಹಾಕ್ಕೊಡ್ತಾಯಿದ್ದೀನಿ. ನಮ್ಮ ದೊಡ್ಡನು ಮುದ್ದೆ ಇಷ್ಟಪಡ್ತಾನೆ, ಚಿಕ್ಕವನಿಗೇನು ಮುದ್ದೆ ಇಷ್ಟ ಇಲ್ಲ, ಅವ್ನು ರೈಸ್ ಸ್ವಲ್ಪ ಜಾಸ್ತಿ ತಿಂತಾನೆ. ಇವತ್ತು ಹಪ್ಪಳ ಮಾಡಿರೋದ್ರಿಂದ ಜಾಸ್ತಿ ಹಪ್ಪಳನೇ ಬಾಯಿಗೆ ಹಾಕ್ಕೊತಾ ಇರ್ತಾನೆ, ಊಟ ತಿನ್ನಲ್ಲ ಇವತ್ತು. ಹಾಗಾಗಿ ಸ್ವಲ್ಪ ಹಿಂಸೆ ಮಾಡಿ ಅನ್ನ ತಿನ್ನಿಸ್ಬೇಕು. ತೀರಾ ಅವ್ನಿಗೇನಾರು ಹೊಟ್ಟೆ ತುಂಬಿತು ಅಂದರೆ ಅವನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಬಾಯಿಂದ ಉಗಿತಾನೆ ನಾವು ಬಾಯೊಳಗಡೆ ಇಕ್ಕಿದ್ದ. ಓಕೆ, ಇವಾಗ ನೋಡಿ ಮುದ್ದೆ, ಸಾಂಬಾರು, ಅನ್ನ ಎಲ್ಲನೂ ಕೂಡ ರೆಡಿಯಾಗಿದೆ. ಓಕೆ, ನಿಮಗೆ ಇವತ್ತಿನ ವ್ಲಾಗ್ ಒಂದು ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ. ಹಾಗೆಯೇ ಒಂದು ಬ್ಲಾಗನ್ನು ಮುಗಿಸೋವಂಥ ಟೈಮ್ ಆಯಿತು. ಮತ್ತು ಬೇರೊಂದು ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್.